ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಕ್ರಾಂತಿಯೋಗಿ ಅನುಭವ ಮಂಟಪದ ಮೂಲಕ ಸರ್ವಸಮಾನತೆಗಾಗಿ ಬ್ರಹ್ಮಾಂಡದ ಕುರುಹು ಇಷ್ಟಲಿಂಗವನ್ನು ಕೊಡೋದ್ರ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲಿಯುತ್ತಾ ಭಾರತೀಯರೆಲ್ಲರಿಗೂ ಅನುಭವ ಮಂಟಪ, ಶರಣರ ನಾಡು, ಬಸವ ಕಲ್ಯಾಣದ ಭೂಮಿಲಿಂದ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ 150 ಕೋಟಿ ಭಾರತೀಯರಿಗೆ ಬಾಗಿದ ತಲೆ, ಮುಗಿದ ಕೈಗಳಿಂದ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ. ಅವಳ ವಚನ ಬೆಲ್ಲದಂತೆ, ಹೃದಯದಲ್ಲಿರುವುದು ನಂಜು ಕಂಡಯ್ಯ. ಈ ಕಣ್ಣುಗಳಲ್ಲಿ ಒಬ್ಬನ ಕರೆಯವಳು, ಈ ಮನದಲ್ಲಿ ಒಬ್ಬನ ನೆನೆಯವಳು. ಈ ಮಾನಸಿ ಗಳಿಯ ನಂಬದಿರು 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 ಕೂಡಲ ಸಂಗಮ ದೇವ. ಈಗ 893 ವರ್ಷ ಕಳೆದು ಹೋದರೂ ಕೂಡ ಇವತ್ತಿಗೂ ಕೂಡ ಈ ವಚನದಲ್ಲಿ ಅಣ್ಣ ಬಸವಣ್ಣನವರು ಜೀವಂತವಾಗಿದ್ದಾರೆ ಅಂತೇಳಿ ನಮಗೆ ಅನಿಸ್ತದೆ. ಈ ಭೂಮಿಯ ಮೇಲೆ ಸೂರ್ಯ ಚಂದ್ರರು ಇರುವಾಗೆ ಎಲ್ಲಿವರೆಗೆ ಇರ್ತಾರ ಅಲ್ಲಿವರೆಗೆ ಈ ವಚನ ನಾವು ಎಲ್ಲರೂ ಅರ್ಥ ಮಾಡಿಕೊಂಡು ಬದುಕಿದರೆ ನಮಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ಈಗ ಬಸವಾದಿ ಶರಣರ ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದಲ್ಲಿ ಏನಿದೆ ಅಂದರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅಂದರೆ ಬಸವಣ್ಣನವರು ಈ ಮಾತು ಯಾಕೆ ಹೇಳಿದ್ದಾರೆ ಅಂದರೆ, ಈ ಬ್ರಹ್ಮಾಂಡವೇ ಒಂದು ದೇವಾಲಯ. ಈ ದೇವಾಲಯದೊಳಗೆ ನಾವೆಲ್ಲರೂ, ನಮ್ಮೊಳಗೆ ಈ ದೇವಾಲಯ. ಇಂತಹ ಸತ್ಯವನ್ನು ತಿಳಿಸುತ್ತಾ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಉತ್ಪಾದಕ ವರ್ಗದವರು ಎಲ್ಲ 8 ದಿಕ್ಕುಗಳಿಂದ ಅನುಭವ ಮಂಟಪಕ್ಕೆ ಬಂದು ಭಾಗಿಯಾಗಿ ಕಳ್ಳರು, ಸುಳ್ಳರು, ಮೋಸಗಾರರು, ವಂಚಕರು, ಕೊಲೆಗಡಕರು, ಪ್ರಾಣಿ ಹಿಂಸಕರು, ಅದರಲ್ಲಿ ಕೂಡ ಅನೇಕ ಜನರು ತಮ್ಮ ಸ್ವಾರ್ಥಕ್ಕಾಗಿ ಕೆಟ್ಟ ಕೆಲಸ ಮಾಡ್ತಕ್ಕಂಥವ್ರು ಇದ್ದರು ಅನುಭವ ಮಂಟಪದಲ್ಲಿ ಬರಲಾರ್ದಕ್ಕಿಂತ ಮುಂಚೆ. ಆ ನಂತರ ಅನುಭವ ಮಂಟಪದಲ್ಲಿ ಬಂದು ಅವರೆಲ್ಲರೂ ಸೃಷ್ಟಿಕರ್ತನ ಜ್ಞಾನವನ್ನು ಪಡೆದುಕೊಂಡು ಬದಲಾವಣೆ ಆಗಿದ್ದರು, ಪರಿವರ್ತನೆ ಆದರು. ಅವರೆಲ್ಲರೂ ಕಟ್ಟ ಏಕದೇವೋಪಾಸಕರಾದರು. ಮಣ್ಣು ಬಿಟ್ಟು ಮಡಿಕೆಯಲ್ಲ, ತನ್ನ ಬಿಟ್ಟು ದೇವರಿಲ್ಲ, ಈ ಸತ್ಯವನ್ನು ಆಚರಣೆಯಲ್ಲಿ ತಂದರು. ಆ ಬಳಿಕ ಇದ್ದಿದ್ದು ಇದ್ದ ಹಾಗೆ ಜೀವನ ಮಾಡಿದರು, ಒಳಗೊಂದು ಹೊರಗೊಂದು ಮಾಡಿಲ್ಲ. ಈಗ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂತೇಳಿ ಮಾಡ್ತಾ ಇದ್ರಲ್ಲ, ಈ ವಚನ ಅವರು ಈ ವಚನದ ವಿಡಿಯೋ ಅವ್ರು ಕೇಳಿದ್ರು. ಒಂದು ವೇಳೆ ಅವ್ರ ಬಳಿ ಬಸವಣ್ಣನವರು ಶರಣರ ಭಾವಚಿತ್ರವನ್ನು ಹಾಕಿಕೊಂಡಿದ್ದೇ ಆದರೆ, ಅವರು ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಜೀವಗಳಲ್ಲಿ ದೇವನನ್ನು ಕಾಣುವ ಧರ್ಮವಿದೆ. ಈ ಜ್ಯೋತಿಷ್ಯ, ಶಾಸ್ತ್ರ, ಪುರಾಣ, ಪಂಚಾಂಗ, ಈ ವೇದ ಇವೇನಿವೆಯಲ್ಲ, ಇವೆಲ್ಲವೂ ಕೂಡ ಕೊಟ್ಟಣವ ಕುಟ್ಟುವ ತೌಡು ಕಾಣಿರಣ್ಣ ಅಂತ ಹೇಳಿದರು. ಇವೆಲ್ಲ ಹೊಟ್ಟು ಏನು ಕೆಲಸಕ್ಕೆ ಬರೋಂಗಿಲ್ಲ. ಕಸ ಇದ್ದಾಗ ತೆಗೆದು ಹಾಕಿದಾರಲ್ಲ, ನೀವು ಕೂಡ ಈ ಪ್ರಯತ್ನ ಮಾಡುವ ಬದಲಾಗಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಸಂಸ್ಕಾರ ಹೇಗಿದೆ ಅಂದರೆ, ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ, ರುದ್ರಾಕ್ಷಿ ಪ್ರತಿಯೊಬ್ಬರು ಹಾಕಿಕೊಂಡಿದ್ದರು. ಎಲ್ಲ ಸಾಮಾನ್ಯ ವರ್ಗದವರು, ಅವರಿಗೆ ಯಾರು ಮಠ ಕೊಟ್ಟಿಲ್ಲ, ಅವರಿಗೆ ಯಾರಿಗೆ ಮಠ ಬೇಕಾಗಿ ಆಗಿದ್ದಿದ್ದಿಲ್ಲ. ಅಷ್ಟು ಜನಗಳು, ರೈತರು,
ಬೇರೆ ಬೇರೆ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲ ಉತ್ಪಾದಕ ವರ್ಗದವರು. ಇವತ್ತು ಕೂಡ ಈ ಹಿಂದೂ ಎಂಬುದೇನಿದೆಯಲ್ಲ, ಈಗ ನಾನು ಮತ್ತೊಂದು ವಿಡಿಯೋ ನೋಡಿದ್ದೀನಿ, ಅವರು ಕೂಡ ಹೇಳ್ತಾ ಇದ್ದಾರೆ ಹಿಂದೂ ಎಂಬುದೊಂದು ಧರ್ಮ ಅಲ್ಲ, ಇದು ಒಂಥರ ಏನೋ ಹೊರಗಿನಿಂದ ಬಂದು ಈ ಶಬ್ದಕ್ಕೆ ಅದೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಯಾವುದು ಕೂಡ ಏನು ಲೆಕ್ಕಕ್ಕೆ ಬರೋದಿಲ್ಲ, ಇದರಲ್ಲಿ ಯಾರಿಗೂ ಕೂಡ ಜ್ಞಾನ ಸಿಗೋದಿಲ್ಲ ಅಂತ ಯಾರು ಇಲ್ಲಿ ತನಕ ಈ ಹಿಂದೂ ಹಿಂದೂ ಅಂಥೇಳಿ ಪ್ರಚಾರ ಮಾಡೋಕ್ಕೆ ಹೇಳ್ತಾ ಇದ್ದಾರಲ್ಲ ಅವರು ಕೂಡ ಹೇಳಿದ್ದಾರೆ. ಈ ಥರ ಎರಡು ಥರದ ಗುಣಗಳು ಇಟ್ಕೊಂಡು ಜನರಿಗೆ ಮರಳು ಮಾಡ್ತಕ್ಕಂಥದ್ದು ಬಿಡಬೇಕು. ಎಲ್ಲ ಶರಣರು ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಂಡಿದ್ದಾರೆ. ಅನೇಕ ವಚನಗಳು ಸಾಕ್ಷಿ ಉಲ್ಲೇಖ ಮಾಡಿದ್ದಾರೆ. ಮೂಢ ರೂಢಿಗೆ ಕಸದ ರೂಪದಲ್ಲಿ ತೆಗೆದು ಹಾಕಿದ್ದಾರೆ. ಆ ಕೆಲಸ ನೀವೇ ಮಾಡಿದ್ದೇ ಆದರೆ ಮತ್ತೆ ಎಲ್ಲರೂ ತಮಗೆ ಬೆಂಬಲ ಕೊಡಲು ಸಿದ್ಧರಿರುತ್ತಾರೆ. ಆ ಕಾರಣಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ. ಒಳಗೊಂದು ಹೊರಗೊಂದು ಬೇಡ. ಅವಳ ವಚನ ಬೆಲ್ಲದಂತೆ, ಹೃದಯದಲ್ಲಿರುವುದು ನಂಜು ಕಂಡಯ್ಯ. ಅಂದರೆ ಬಸವಣ್ಣನವರ ತತ್ವ ಪ್ರತಿಯೊಬ್ಬರು ನಂತರ ಆಚರಣೆ ಮಾಡ್ತಾ ಹೋದಾಗ ನಿಮಗೆ ಯಾರಿಗೂ ಕುಳಿತು ತಿನ್ನಲಿಕ್ಕೆ ಆಗುವುದೇ ಇಲ್ಲ. ಯಾರೂ ನಿಮ್ಮ ಕಾಲಿಗೆ ಬಿದ್ದು ದುಡ್ಡು ಕೊಡೋಂಗಿಲ್ಲ. ನಿಮ್ಮ ಸುಳ್ಳು ಗೊಳ್ಳು ಪಳ್ಳು ಪ್ರವಚನ ಯಾರೂ ಕೇಳೋದಿಲ್ಲ ಅಂಥೇಳಿ ಒಂಥರ ಏನೋ ಭಯ ಇದ್ದೇ ಇದೆ. ಅದು ಸ್ವಾರ್ಥಕ್ಕಾಗಿ ಇರ್ತದೆ ಬಿಡ್ರಿ. ನಾವು ಕೂಡ 27 ವರ್ಷ ಹಿಂದೆ ನಾವು ಕೂಡ ಏನೋ ಸ್ವಾರ್ಥಕ್ಕಾಗಿ ಏನಾರ ತಪ್ಪು ಮಾಡ್ತಾ ಇದ್ದೀವಿ. ಈಗ ಅನ್ನಿಸ್ತದೆ ಈ ಜನ್ಮದ ಇಲ್ಲಿ ಇಂಥ ವಿಚಾರಗಳು ತಿಳ್ಕೊಂಡು ಬಳಿಕ ಯಾಕಪ್ಪ ಇನ್ನೊಬ್ಬರನ್ನು ಅನ್ಯಾಯ ಮಾಡಿ ನಾವು ಸಾಯೋಣ, ಈ ಭೂಮಿಗೆ ಒಂದೇ ಸಲ ಹುಟ್ಟಿ ಬರೋದಿದೆಯಲ್ಲ ಅಂಥೇಳಿ ಅವೆಲ್ಲವೂ ಕೂಡ ಬಿಟ್ಟಿರುವುದರಿಂದ ಇವತ್ತು ಸ್ವತಂತ್ರ ವಿಚಾರಗಳು ಆತ್ಮಬಲವನ್ನು ತುಂಬಿದೆ. ನಮ್ಮಂತೆ ಎಲ್ಲರೂ ಆಗಲಿ ಎಂಬ ಒಂದೇ ಕಾರಣಕ್ಕಾಗಿ ನಾನು ಪ್ರತಿ ಸಲ ವಚನಗಳ ವಿಡಿಯೋ ಮಾಡ್ತಾ ಇರ್ತೀನಿ. ಆದ್ದರಿಂದ ಯಾವುದೇ ಜಿಲ್ಲೆಯಲ್ಲಿ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದ ಸಮಾವೇಶ ಅಂತೇಳಿ ಇಟ್ಕೊಳ್ಳಿ. ವೇದಿಕೆ ಮೇಲೆ ಇವೆಲ್ಲ ಇಂಥ ವಚನಗಳನ್ನು ಹೇಳಿರಿ. ಯುವಕರ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ಅವರಿಗೆಲ್ಲರೂ ಹೇಳಿರಿ, ನಿಮ್ಮ ದೇಹವೇ ನಿಮಗೆ ದೇವಸ್ಥಾನವಿದೆ, ನಿಮ್ಮೊಳಗೆ ಸೃಷ್ಟಿಕರ್ತ ಇದ್ದಾನೆ, ನೀವು ತಪ್ಪು ಮಾಡಬೇಡಿ. ಈಗ ನೋಡಿರಿ, ಬೇರೆ ಯಾವುದೋ ರಾಜ್ಯದಲ್ಲಿ ಪೇಪರ್ ಲೀಕ್, ಎಷ್ಟೋ ಬಡವರ ಮಕ್ಕಳು ಓದಿ ಬರೆದು 1 ವರ್ಷದೊಳಗೆ ಅಭ್ಯಾಸ ಮಾಡಿ ಸತ್ಯವನ್ನು ಬರಲಿಕ್ಕೆ ಹೋಗ್ತಾರೆ, ಪ್ರಶ್ನೆಗಳು ಉತ್ತರ. ಅಲ್ಲಿ ಯಾರೋ ಒಬ್ಬ ಮಂತ್ರಿಯ ಮಗ ಏನೋ ಆಗಿ ಆ ಬಿಹಾರ ಅಥವಾ ಉತ್ತರ ಪ್ರದೇಶದಲ್ಲಿ ಈ ಥರ ಲೀಕ್ ಆಗಿ ಅಂತೇಳಿ ವಿಡಿಯೋ ಬರ್ತಾಯಿದೆ. ಇಂಥ ಎಲ್ಲ ಅನೇಕ ತಪ್ಪುಗಳು, ಈ ಸುಳ್ಳು ಹೇಳ್ತಕ್ಕಂಥದ್ದು, ಈ ರಾಜಕಾರಣ ಸುಳ್ಳು ಮಾಡ್ತಕ್ಕಂಥದ್ದು ಬರೀ ಒಂದು ಓಟಿಂಗ್ ಸರಿಯಾಗಲ್ಲ. ಇದರಿಂದ ಸಮಾಜ ಹಾಳಾಗುತ್ತದೆ, ದೇಶ ಬರ್ಬಾದಾಗಿ ಹೋಗುತ್ತದೆ, ಇಲ್ಲಿ ಯಾರಿಗೂ ಕೂಡ ನೆಮ್ಮದಿ ಸಿಗಲಾರದ ರೂಪದಲ್ಲಿ ಆಗುತ್ತದೆ. ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಎಲ್ಲ ವ್ಯರ್ಥವಾಗಲಿದೆ. ಈ ವ್ಯರ್ಥವಾಗುವುದನ್ನು ಉಳಿಯಬೇಕಾಗಿದ್ದೇ ಆದರೆ ಇಡೀ ಜಗತ್ತಿನ ಮೊದಲನೇ ಅನುಭವ ಮಂಟಪ ಪಾರ್ಲಿಮೆಂಟ್, ಪ್ರಜಾಪ್ರಭುತ್ವದ ಶರಣರ ಅನುಭವ ಮಂಟಪದ ವಚನಗಳು ತಾವೆಲ್ಲರೂ ಓದಿರಿ, ಅರ್ಥ ಮಾಡಿಕೊಳ್ಳಿರಿ, ಇನ್ನೊಬ್ಬರನ್ನು ತಿಳಿಸಿರಿ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ, ನಾನು ಲಿಂಗ ಆಯತ, ನನ್ನ ಧರ್ಮಗುರು ಕ್ರಾಂತಿಯೋಗಿ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಎಂದು ಹೇಳ್ತಾ, ತಮ್ಮೆಲ್ಲರ ಮನಕ್ಕೆ ತಟ್ಟಿದೆ ಆದರೆ ಇನ್ನೊಬ್ಬರನ್ನು ಇಂಥ ವಿಡಿಯೋ ಕಳಿಸಿರಿ ನಿಮ್ಮ ಸಂಬಂಧಿಕರಿಗೆ. ನಾನು ಯಾವುದೇ ಒಂದು ತೋರಿಕೆಗಾಗಿ ಮಾಡ್ತಾ ಇಲ್ಲ. ನಮ್ಮ ಕಣ್ಣು ಎದುರುಗಡೆ ಎಷ್ಟೊಂದು ಅನ್ಯಾಯ ನಡೀತಾ ಇದೆಯಲ್ಲಪ್ಪ, ಒಂದೇ ಒಂದು ಕಾರಣಕ್ಕಾಗಿ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ಸಹಾಯ ಸಹಕಾರ ಮಾಡಿದರೆ ನಿಮಗೂ ಕೂಡ ಸೃಷ್ಟಿಕರ್ತ ಒಳ್ಳೆಯದನ್ನೇ ಮಾಡುತ್ತಾನೆ ಎಂದು ಹೇಳ್ತಾ, ಮತ್ತೊಮ್ಮೆ ಸರ್ವರಿಗೂ ಭಾಗ್ಯದ ತಲೆ ಮುಗಿದ ಕೈಯಿಂದ ಶರಣ.